ಮುಖ್ಯದ್ವಾರ ಮೈನ್ ಡೋರ್ ಅಂತ ಮನೆಯಲ್ಲಿ ಏನು ಹೇಳ್ತೀವಿ, ಆ ಮುಖ್ಯದ್ವಾರ ಪ್ರತಿ ಮನೆಗೂ 2 ಮುಖ್ಯದ್ವಾರಗಳು ಇದ್ದಾಗ ಅದು ಮನೆ. 2 ಮುಖ್ಯದ್ವಾರ ಇಲ್ಲದ ಮನೆ ಅದು ಔಟ್ ಹೌಸ್. ಅಂದರೆ ಯಾವಾರೋ ಬಂದು ಯಾವತ್ತೋ ಬಂದು ಉಳ್ಕೊಳಕ್ಕಿರ್ತಾರಲ್ಲಮ್ಮ, ಆ ರೀತಿ ಗೆಸ್ಟ್ ಹೌಸ್ ಆಗತ್ತೆ ಹೊರತು ಶಾಸ್ತ್ರಾಧಾರಿತವಾದ ಮನೆ ಇಲ್ಲ. ಇವತ್ತು ಇಡೀ ಬ್ಯಾಂಗ್ಳೂರ್ ಸಿಟಿ ಹುಡುಕಿದ್ರು 2 ಮನೆಯೂ ಸಿಕ್ಕಲ್ಲ. ಇದು ಇಡೀ ಥ್ರೋಟ್ ಬ್ಯಾಂಗ್ಳೂರ್ ಹುಡುಕಿದ್ರು ಮುಖ್ಯದ್ವಾರ 2 ಇರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ನಾವು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಮನೆ ಬಿಟ್ಟು ಇನ್ಯಾವ ಕಾರಣಕ್ಕೂ ಈ ಶಾಸ್ತ್ರ ಯಾರಿಗೂ ಗೊತ್ತೇ ಇಲ್ಲ ಅಂತ ನೇರವಾಗಿ ಹೇಳ್ಬೋದು. 2 ಬಾಗಿಲು ಯಾವುದೋ ಮೊದಲು ಇಟ್ಕೊಂಡಿರ್ತಾರೆ, ಆದರೆ ಆ 2 ಬಾಗಿಲು ಮುಖ್ಯದ್ವಾರಗಳೇ ಆಗಿರಬೇಕು. ಆ ಮುಖ್ಯದ್ವಾರಕ್ಕೆ ಜಾಗ ಎಷ್ಟು ವಿಸ್ತೀರ್ಣ ಇರಬೇಕು ಅದು ಮುಖ್ಯ ಆಗತ್ತೆ. ಹೌದು, 2 ಬಾಗಿಲು ಇಟ್ಕೊಂಡ ತಕ್ಷಣ ಮನೆ ಸರಿ ಹೋಗುತ್ತೆ ಅಂತಲ್ಲ. ಅದಕ್ಕೆ ಮುಂದಿನ ಬಾಗಿಲಿಗೆ ವರಾಂಡ ಇರಬೇಕು. ನಾವು ಕಾಂಪೌಂಡ್ ಬಿಡ್ತು ಅಂದರೆ ಡೈರೆಕ್ಟ್ ಮೇನ್ ಡೋರ್ ಮನೆಗೆ ಹೊಟ್ಟೋಗ್ಬಿಡ್ತೀವಿ. ಮಧ್ಯದಲ್ಲಿ ವರಾಂಡ ಇಲ್ಲವೇ ಇಲ್ಲ. ಯಾರಮ್ಮ ಬಿಟ್ಟವ್ರೆ? ಯಾರು ಬಿಡಲ್ಲ. ಯಾವ ಮನೆಗೆ ವರಾಂಡ ಇಲ್ವೋ ಆ ಮನೆಯಲ್ಲಿ ಗಂಡಸರು ಗಂಡು ಮಕ್ಕಳು ಎಲ್ಲ ನಮೋ ನಮ, ಯಾವಾಗಲೂ ಹೋಗ್ತಾರೆ ಯಾವಾಗಲೂ ಬರ್ತಾರೆ. ವರಾಂಡ ಮನೆಗೆ ಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಹೌದು, ಗೊತ್ತಿರಲ್ಲ ಗುರುಗಳೇ. ಇನ್ನು ಹಿಂಬಾಗ್ಲಲ್ಲೂ ವರಾಂಡ ಇರಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಗೊತ್ತಿಲ್ಲ ಗುರುಗಳೇ. ಹಾಗಾಗಿ ನಮ್ಮಲ್ಲಿ ಧೈರ್ಯ, ಶಕ್ತಿ, ಪ್ರತಿಯೊಂದು ನಮ್ಗೆ ಏನು ಬೇಕು ಎಲ್ಲವೂ ಸಿಗಬೇಕಾದ್ರೆ ಈ ಮನೆ 2 ಮುಖ್ಯದ್ವಾರಗಳನ್ನು ಹೊಂದಿರಲೇಬೇಕು. 2 ಮುಖ್ಯದ್ವಾರಗಳು. ಆಮೇಲೆ ಅದರ ಅಳತೆ ಪ್ರಮಾಣ ಎಷ್ಟಿರಬೇಕು, ಹೇಗಿರಬೇಕು, ಯಾವ ರೀತಿ ನಿರ್ಮಿಸಬೇಕು ಅಂತಕ್ಕಂಥ ತಿಳ್ಕೊಳ್ಬೇಕು. ಹೌದು. ಕೆಲವು ಸಂದರ್ಭದಲ್ಲಿ ಟಿ ವಿಲಿ ಕೂತ್ಕೊಂಡು ನೀವೇ ಹೇಳಿದ್ರಲ್ಲ ಗುರುಗಳೇ 2 ಬಾಗಿಲು ಬೇಕು ಅಂತ ಹಿಡಿಸಿದ್ದೀನಿ ಅಂತ ಫೋನ್ ಮಾಡೋ ಜನನೂ ಇದ್ದಾರೆ. ಯಾಕೆಂದರೆ ಪುಸ್ತಕ ನೋಡಿಕೊಂಡು, ಸಿನಿಮಾ ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು ಬದುಕೋರೇ ಜಾಸ್ತಿ. ಹೌದು. ಆದರೆ ಅದರಲ್ಲಿ ಸತ್ಯ ಎಷ್ಟಿದೆ, ಹೇಗೆ ಮಾಡಬೇಕು, ಹೇಗೆ ತಿಳ್ಕೋಬೇಕು ಅದಿರಲ್ಲ. ಹೌದು. ಹಾಗಾಗಿ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಹಿನ್ನಡೆಗೆ ಈಗ 2 ಬಾಗಿಲಿದ್ದ ತಕ್ಷಣ ಮಗು ದೋಷ ಇಲ್ಲದ ಮಗುವನ್ನು ಪಡೆಯುವುದಕ್ಕೆ ಸಾಧ್ಯನಾ? ಕ್ವಶನ್ ಅಲ್ಲ. 2 ಬಾಗಿಲು ಮುಖ್ಯದ್ವಾರ ಇದ್ದ ಮೇಲೆ ಮನೆಗೆ 2 ಮುಖ್ಯ ಅತಿಥಿಗಳು ಅಂದರೆ ಮುಖ್ಯಸ್ಥರು, ಕುಟುಂಬದಲ್ಲಿ 2 ಗಂಡ ಹೆಂಡತಿ ಇರ್ತಾರೆ. ಹೌದಾ? ಒಂದು ಜೊತೆ ಗಂಡ ಹೆಂಡತಿ ಇರಬೇಕಾದ್ರೆ, ದಾಂಪತ್ಯ ಇರಬೇಕಾದ್ರೆ, ಅದಕ್ಕೆ 2 ಬಾಗಿಲು ಇರಬೇಕಾದ್ರೆ ಅಲ್ಲಿ ಬರುತ್ತೆ ನೋಡಮ್ಮ, ದೋಷವಿಲ್ಲದ ಮಗುವನ್ನು ಪಡೆಯುವುದಕ್ಕೆ ಅವಕಾಶ ಆಗತ್ತೆ. ಹೆಂಡತಿಗೆ 1 ದ್ವಾರ, ಗಂಡನಿಗೆ 1 ದ್ವಾರ. ಇದೆರಡನ್ನ ಮಿಶ್ರಣ ಮಾಡ್ತಕ್ಕಂಥದ್ದೇ ಕುಟುಂಬ. ಮುಖ್ಯದ್ವಾರ ಹಿಂಭಾಗಲನ್ನು ಇರ್ತಕ್ಕಂಥದ್ದು 2 ಮಿಶ್ರಣ ಆಗಬೇಕು. ಆ ಮಿಶ್ರಣ ಆದಾಗ ಮಧ್ಯದಲ್ಲಿರ್ತಕ್ಕಂಥ ಕುಟುಂಬ ಇವ್ರ ಜೊತೆಯಲ್ಲಿ ಸಪೋರ್ಟ್ ಕೊಡ್ತಾರೆ. ಆ ರೀತಿ ಮಕ್ಕಳು ಬರ್ತಾರೆ ಮನೆಗೆ. ಕುಟುಂಬ ಅಂದರೆ ಐಕ್ಯತೆ ಬೇಕು. ಕೇಳ್ತೀವಿ, ಎಲ್ಲಿದೆ ಐಕ್ಯತೆ? ಇಲ್ಲ ಗುರುಗಳೇ. ಒಬ್ರು ರೂಮಲ್ಲಿ ಒಬ್ರು ಇರ್ತಾರೆ, ಒಬ್ರು ಹಾಲಲ್ಲಿ ಒಬ್ರು ಇರ್ತಾರೆ, ಅಡುಗೆ ಮನೇಲಿ ಒಬ್ರು ಕೂತಿರ್ತಾರೆ ಅಷ್ಟೇ. ಐಕ್ಯತೆ ಬರಲ್ಲ.